ಹಾಯ್ ಹಲೋ ನಮಸ್ಕಾರ. ಸೊ ನಾನು ಎಲ್ಲಿದ್ದೀನಿ ಅನ್ಕೊಂಡ್ರ? ರಸ್ತೆಗಳನ್ನ ನೋಡಿದ್ರೆ ನಾನು ಗೋವಾದಲ್ಲಿ ಇದ್ದೀನಿ ಅನ್ಕೊಂಡ್ರ? ಅಲ್ಲ ರೀ, ನಾನಿವತ್ತು ವಾರ್ಡ್ ನಂಬರ್ 38 ನಾನಿದ್ದೀನಿ. ಈ ವಾರ್ಡ್ನ ಸದಸ್ಯರಾದಂಥ ಗಡಿಗೂಡಾಳ್ ಮಂಜುನವರು ಈ ಒಂದು ಸುಂದರವಾದ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಾನು ಗಡಿಗೂಡಾಳ್ ಮಂಜುನಾಥ್ ಅಂತ MCCB ಬ್ಲಾಕ್ ಕಾರ್ಪೊರೇಟ್ರು. ನಾವು ಇವತ್ತು ಒಂದು ಮಾದರಿ ರೋಡ್ ಮಾಡಬೇಕು ಅಂತ ಭಾಳ ದಿವಸದಿಂದ ನಾವು ಇಚ್ಛಾಶಕ್ತಿ ಇಟ್ಕೊಂಡಿದ್ವಿ. ಮೊನ್ನೆ ನಾವೆಲ್ಲ ಕಾರ್ಪೊರೇಟ್ಗಳು ಸತ ಒಂದು ಇಂದೋರಿಗೆ ಹೋಗಿದ್ವಿ. ನಾವು ಅಲ್ಲಿ ಒಂದು ಸ್ಟಡಿ ಟೂರ್ ಅಂತ ನಮಗೆ ಕಳಿಸ್ಕೊಟ್ಟಿದ್ದು. ಅಲ್ಲಿ ನೋಡಿದಾಗ ಭಾಳ ಸಂತೋಷ ಆಗೋದು. ಎಲ್ಲ ರೋಡ್ಗಳು ಎಲ್ಲ ಸಿಮೆಂಟ್ ರೋಡ್ ಆಗಿದ್ರು, ಅಕ್ಕಪಕ್ಕ ಸುಂದರವಾಗಿ ಬಣ್ಣಗಳು ಹೊಡಿಸಿರೋದಾಯ್ತು, ಸ್ಟ್ರೀಟ್ ಲೈಟ್ ಆಯ್ತು, ಭಾಳ ಸುಂದರವಾಗಿ ಕಾಣ್ತಿತ್ತು. ನಮಗೂ ಒಂದು ಇಚ್ಛಾಶಕ್ತಿ ಬಂತು. ನಾವು ಏನಾರ ಮಾಡಿ MCCB ಬ್ಲಾಕ್ನಲ್ಲಿ ಒಂದು ದಾವಣಗೆರೆಯಲ್ಲಿ ಒಂದು ಮಾದರಿ ರೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವತ್ತಿನ ದಿವಸ ನಾವು ಬಂದು ಟ್ರಿಪ್ಪಿಂದ ಬಂದ ಮೇಲೆ ನಾವು SS ಮಲ್ಲಿಕಾರ್ಜುನ ಹತ್ರ ಹೋಗಿ ಕೇಳ್ಕೊಂಡ್ವಿ. ಸರ್, ಒಂದು ಮಾದರಿ ರೋಡ್ ಮಾಡ್ಬೇಕಂತಿದ್ವಿ, ದಯವಿಟ್ಟು ಯಾವ್ದಾರ ಒಂದು ಗ್ರಾಂಟಲ್ಲಿ ನಮಗೆ ಸ್ಯಾಂಕ್ಷನ್ ಕೊಡಿ ಅಂತಂದು ಅವ್ರು ಒಂದೇ ಮಾತಿಗೆ ಅವರು ಮಾಡಿ ಹೋಗೋ ಅಂತಂದು ನಮಗೆ ಗ್ರಾಂಟ್ ಕೊಟ್ಟರು. ಎಲ್ಲರಿಗೂ ಕೊಟ್ಟಂಗೆ ನಾವು ಈ ಗ್ರಾಂಟ್ ಸತಿ ನನಗೆ 80 ಲಕ್ಷ ರೂಪಾಯಿ ಗ್ರಾಂಟ್ ಇದು. ಎಲ್ಲರಿಗೂ ಕೊಟ್ಟೆ, ನನಗೂ ಸತಿ ಈ ಗ್ರಾಂಟ್ ಅನ್ನು ಕೊಟ್ಟಿದ್ದಾರೆ. ಈ ಗ್ರಾಂಟ್ ಅಲ್ಲಿ ನಾನು ಒಂದು ಮಾದರಿ ರೋಡ್ ಮಾಡಬೇಕು ಅಂತಂದು ಇವತ್ತು ನೋಡ್ತಾ ಇದ್ದೀರಾ, ಎಲ್ಲರೂ ಸುಂದರವಾಗಿ ನೋಡ್ತಿದ್ದೀರಾ. ಎಲ್ಲ ಸ್ಟಡ್ಸ್ ಹಾಕಿದೀವಿ. ನಾವು ಫುಟ್ಪಾತಿಗೆ ನಾವು ಪೇಂಟ್ಗಳು ಮಾಡಿದೀವಿ, ಅಲ್ಲೆಲ್ಲ ಹಂಪ್ಸ್ಗಳು ಹಾಕಿದೀವಿ. ಯಾರಿಗೂ ಏನೋ ತೊಂದರೆ ಆಗಲಿಲ್ಲ ಹಂಗೆ ಒಂದು ಸುಂದರವಾಗಿ ಒಂದು ಕಾಣ ಅಂತ ಗಿಡಗಳನ್ನ ಹಾಕಿದೀವಿ. ನಾವು ಗಿಡಕ್ಕೆ ಮತ್ತೆ ಟ್ರೀ ಗಾರ್ಡನ್ ಹಾಕಿದೀವಿ. ಹಾಕಿ ಗಿಡಗಳನ್ನು ಸಾಕುವಂತ ಕೆಲಸನೂ ಸದಾ ಮಾಡ್ತೀವಿ. ದಿವಸ ಸ್ವಚ್ಛವಾಗಿ ನಾವು ಇಟ್ಕೊಂತ ಇದೀವಿ. ನಾವು ಏನೇ ಮಾಡಿದ್ರು ಒಂದು ಸುಂದರವಾಗಿ ಕಾಣ್ಬೇಕಂತ ಇಚ್ಛಾಶಕ್ತಿಯಿಂದ ನಾವು ಇದನ್ನ SS ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ದಿವಸನೇ ಇದನ್ನ ಓಪನ್ ಮಾಡಿದ್ವಿ. ಅವರಿಗೆ ನಾವು ಒಂದು ಕೊಡುಗೆ ಕೊಟ್ಟಿದ್ವಿ ಇದನ್ನ, ಈ ರೋಡನ್ನ. ಅವರು ಅಷ್ಟೇ ಬಹಳ ನೋಡಿ ಸಂತೋಷ ಪಟ್ಟರು. ನಾವು ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೋಡ್ಗಳನ್ನ, ಇದೇ ಟೈಪ್ ರೋಡ್ಗಳನ್ನ ಮಾಡೋಣ, ನಮ್ಮ ದಾವಣಗೆರೆ ಒಂದು ಮಾದರಿ ಜಿಲ್ಲೆ ಮಾಡೋಣ ಅಂತ ಅವ್ರು ನಮಗೆ ಇವತ್ತು ಹೇಳಿ ಇದೊಂದು ಸಂದೇಶ ಕೊಟ್ಟೋಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನಂದ್ರೆ, ನಾವು ಒಂದು ಸಾಧನೆ ಮಾಡಬೇಕು. ಒಂದು ಗುರಿ ಇದ್ರೆ ಮನುಷ್ಯ ಗುರಿ ಮುಟ್ಟಕ್ಕೆ ಸಾಧ್ಯ, ಏನಾದ್ರು ಒಂದು ತಲುಪಕ್ಕೆ ಸಾಧ್ಯ. ಅಂತ ಗುರಿ ಎಲ್ಲರೂ ಇಟ್ಕೊಂಡ್ರೆ ನಮ್ಮ ದಾವಣಗೆರೆ ಇವತ್ತು ಸುಂದರವಾಗಿ ಕಾಣಲು ಏನು ಡೌಟೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಮುಂದೆ ನಾವು ಕಾರ್ಪೊರೇಟರ್ ಆಗಿ ಬಂದ ಮೇಲೆ ಒಂದು ಸಾಧನೆ ಮಾಡ್ಬೇಕಂತ ಈ ಗುರಿ ಇಟ್ಕೊಂಡು ಮಾಡಿದ್ದೀನಿ. ನಾವು ಇಡೀ ಕರ್ನಾಟಕದಾಗ ಯಾರು ಮಾಡಿಲ್ಲ ಅಂತ ರೋಡನ್ನು ಮಾಡಿದ್ವಿ. ಪ್ಲಸ್ ಮನೆ ಬಾಲಿಗೆ ನಿಮ್ಮ ಸೇವಕ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸಂಡೇ ಭಾನುವಾರ, ಪ್ರತಿಯೊಂದು ಭಾನುವಾರ ಒಂದೊಂದು ರೋಡ್ ಮುಖ್ಯ ರಸ್ತೆಯನ್ನು ಅಡ್ಡಾಡಿ ಕುಂದುಕೊರತೆಗಳನ್ನು ಅಟೆಂಡ್ ಮಾಡಿ ನಮ್ಮ ವಾರ್ಡನ್ನ ಸುಂದರವಾಗಿ ಹಾಗೂ ದಾವಣಗೆರೆಗೆ ಮಾಡೆಲ್ ವಾರ್ಡನ್ ಆಗಿ ಮಾಡಿದ್ದೇವೆ. ನಾವು ಇವತ್ತು ಇಂಥ ಸುಂದರವಾದ ರೋಡ್ ಮಾಡಿದೇವೆ ಅಂತಂದ್ರೆ ಅದಕ್ಕೆ ನಮ್ಮ ಇಚ್ಛಾಶಕ್ತಿ ಕಾರಣ ಅಂತ. ಅದನ್ನ ನಾವು ಸಾರ್ವಜನಿಕರು ಇದನ್ನ ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಎಲ್ಲರೂ ಜವಾಬ್ದಾರಿ ಆಗಿದೆ. ಇವತ್ತು ನಾವು ಏನೋ ಕಸ ಇದ್ರೂ ಅವರು ಬಂದಂತ ಸೆಗ್ರಿಗೇಟ್ ಮಾಡಿ ಕಸದ ಗಾಡಿ ಕೊಟ್ಟರೆ ವಾರ್ಡ್ಗಳು ಸುಂದರವಾಗಿರುತ್ತೆ. ಇವತ್ತು ನೋಡಿದ್ರೆ ಇವತ್ತು ಎಷ್ಟು ಸುಂದರವಾಗಿ ಎಲ್ಲರೂ ಒಂದು ಸೆಲ್ಫಿ ತಗೊಳೋದಾಯ್ತು, ಒಂದು ಇನ್ಸ್ಟಾಗ್ರಾಮ್ನಾಗ ಅಪ್ಲೋಡ್ ಮಾಡೋದಾಯ್ತು, ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ಇದು ಒಂದು ಮಾದರಿ ರೋಡ್ ಆಗಿದೆ. ಇದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಇರುತ್ತೆ ಎಲ್ಲ ನಮ್ಮ ಸಾರ್ವಜನಿಕರು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ 38ನೇ ವಾರ್ಡಿನ ಕೌನ್ಸಿಲರ್ ಆದಂತ ಮಂಜುನಾಥ್ ಗಡಿಗೂಡಾಳ್ ಅವರು ನಮ್ಮ ಈ ಒಂದು 5ನೇ ಕ್ರಾಸ್ 3ನೇ ಮುಖ್ಯ ರಸ್ತೆಯನ್ನ ಬಹಳ ಸುಂದರವಾಗಿ, ಎಲ್ಲೂ ದಾವಣಗೆರೆಯಲ್ಲಿ ಹುಡುಕಿದ್ರು ಸಿಗಲ್ಲ ಈ ರೋಡ್. ಎಷ್ಟೋ ಜನ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು ಡೈಲಿ. ಮತ್ತು ಗಿಡಗಳನ್ನ ಅಷ್ಟು ಚೆನ್ನಾಗಿ ನಡೆಸಿದ್ದಾರೆ. ಪರಿಸರದ ಬಗ್ಗೆ ಮತ್ತು ಅವರಿಗೆ ಸ್ವಚ್ಛತೆಯ ಬಗ್ಗೆ ಬಹಳ ಕಾಳಜಿ ಇದೆ. ಆದ್ರೆ ಅವರು, ನಾನು ಹೇಳಿದ್ದೆ ನಮ್ಮ ವಾರ್ಡ್ನ ಕೌನ್ಸಿಲರ್ ಒಂದ್ಸರಿ ಪ್ರಭಾ ಮಲ್ಲಿಕಾರ್ಜುನ ಒಂದ್ ಮದ್ವೆಲಿ ಸಿಕ್ಕಾಗ ಮಲ್ಲಿಕಾರ್ಜುನ ಹೇಳಿದ್ದೆ ಅವ್ರಿಗೆ, ಪ್ರಭಾ ಅವ್ರಿಗೆ, ಮಂಜುನಾಥ್ ಸರ್ ಅವರು ನಮ್ಮ ವಾರ್ಡಿನ ತುಂಬಾ ಒಳ್ಳೆ ಕೌನ್ಸಿಲರ್ ಕಂಡ್ರಿ ಅವರು ಅಂದಿದ್ದೆ. ಅದಕ್ಕೋಸ್ಕರ ಈಗ ನನಗೂ ಅನಿಸ್ತಾ ಇದೆ, ಬಹಳ ಶ್ರಮ ಪಟ್ಟು ಅವರು ಬಹಳ ಚೆನ್ನಾಗಿ ಮಾಡಿಸಿದ್ದಾರೆ. ಇದನ್ನ ನಾವು ಎಲ್ಲರೂ ಚೆನ್ನಾಗಿ ರೋಡನ್ನಾಗ್ಲಿ ಗಿಡಗಳನ್ನಾಗ್ಲಿ ಸಾಕಿ ನಮ್ದು ಹೊಣೆ ಇದೆ. ಬರೀ ಕೌನ್ಸಿಲರ್ ಒಬ್ಬರೇ ಅಲ್ಲ ಮಾಡ್ಬೇಕಾಗಿದ್ದು, ನಾವು ನಾಗರಿಕರು ಮತ್ತು ನಮ್ಮ ಈ ವಾರ್ಡಿನ ಸದಸ್ಯರುಗಳೇ ನಾವು ಸಹ ಅದನ್ನ ನಿರ್ವಹಿಸಬೇಕು. ಅವರೊಬ್ಬರ ಮೇಲೆ ನಾವು ಯಾವತ್ತೂ ಹೇಳ್ಬಾರ್ದು. ನಮ್ದು ಕರ್ತವ್ಯ ಮತ್ತು ಹಕ್ಕು ಎರಡೂ ಇರುತ್ತೆ. ಸುಂದರವಾಗಿರ್ಸೋಕೆ ಅವರಿಗೆ ಸಹಕಾರ ಕೊಟ್ಟಂತ SS ಮಲ್ಲಿಕಾರ್ಜುನ್ ಅವರಿಗೆ ನಾವು ತುಂಬಾ ಋಣಿಗಳು. ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೂ ಸಹ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾವು ತುಂಬಾ ಅಭಾರಿಗಳಾಗಿದ್ದೇವೆ. ಅವ್ರು ಯಾವಾಗ್ಲೂ ಸಹ ದಾವಣಗೆರೆನ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಮಾಡಿ ತೋರಿಸಿದ್ದಾರೆ. ಮಲ್ಲಿಕಾರ್ಜುನ್ ಸರ್ ಅವ್ರಿಗೂ ಪ್ರಭಾ ಅವರಿಗೂ ಸಹ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದ.
ನಮಸ್ತೆ, ನನ್ನ ಹೆಸರು ಆದರ್ಶ್ ಅಂತೇಳಿ. ಸುಮಾರು 40 ವರ್ಷ ಇದೇ ಏರಿಯಾದಲ್ಲಿ ಇದ್ದೀವಿ. ತುಂಬ ಸಂತೋಷ ಆಗ್ತದೆ ಈ ರೋಡಲ್ಲಿ ಅಡ್ಡಾಡೋಕ್ಕೆ. ತುಂಬ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ಸ್ ಟು ನಮ್ಮ ಕಾರ್ಪೊರೇಟರ್ ಗಡಿಗೂಡ ಮಂಜಣ್ಣ, ಆಮೇಲೆ ಗ್ರ್ಯಾಂಟ್ ಕೊಟ್ಟಿರೋದಕ್ಕೆ ಸಾಹೇಬ್ರು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳು. ರೆಸಿಡೆಂಟ್ಸಿಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದೇ ಒಳ್ಳೆ ಕೆಲಸ ಮುಂದುವರಿಲಿ. ಕುಡೋಸ್, ಆಲ್ ದ ಬೆಸ್ಟ್. ನನ್ನ ಹೆಸರು ಗೋವಿಂದ್ ರೆಡ್ಡಿ ಅಂತ, ಗೋವಿಂದ್ ರೆಡ್ಡಿ ಅಂತ, ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರು. ಇದೇ ರೋಡ್ನಲ್ಲಿ ನಮ್ಮ ಮನೆ ಇದೆ ಇಲ್ಲೇ. ಬಟ್ ಇದು ಸಿಮೆಂಟ್ ರೋಡು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಲೈಟಿಂಗು ಸಹ ಭಾಳ ಚೆನ್ನಾಗಿದೆ. ರಾತ್ರಿ ಹೊತ್ತು ಹಗಲತ್ತಿರುತ್ತೆ. ಈ ಜನ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ, ಎಲ್ಲ ಬಂದವರೆಲ್ಲ. ಭಾಳ ಚೆನ್ನಾಗೈತೆ ಈ ರೋಡ್ ಮಾತ್ರ ಅಂತಂದೇಳಿ ನಮ್ಮ ಕಾರ್ಪೊರೇಟ್ರಿಗೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಏರಿಯಾದಲ್ಲಿ ಅಂತಂದೇಳಿ ಭಾಳ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಕಾರ್ಪೊರೇಟ್ ಒಳ್ಳೆ ಕೆಲಸ ಮಾಡ್ಯಾರ. ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತಾನೆ ಕರೀತಕ್ಕಂತಕ್ಕೆ ಒಂದು ಒಳ್ಳೆ ರೂಪುರೇಷೆಯನ್ನ ಕೊಟ್ಟಿದ್ದಾರೆ ಈ ಕಾರ್ಪೊರೇಟರ್ ಆದಂತ ಗಡಿಗೂಡಾಳ್ ಮಂಜುನಾಥ್ ಅವರು. ಅನುದಾನವನ್ನು ತಗೊಂಡ್ಬಂದು ಇಲ್ಲಿ ವಿಶೇಷವಾದ ರಸ್ತೆಯನ್ನ, ಒಂದು ಸುಂದರ ಆದ ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ಇಂತ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.